ಸ್ವಂತ ಮಗಳಿಗೆ ಮದ್ವೆ ಸಂಬಂಧ ಬಂದ್ರೆ ಸಾಕಿದ ಮಗಳಿಗೆ ಮದ್ವೆ ಮಾಡಿ ಕಳಿಸ್ತಾ ಗೊತ್ತಾ? ಹೌದಾ? ಹೌದು. ಸ್ವಂತ ಮೊಮ್ಮಗಳಿಗೆ ಮದ್ವೆ ಮಾಡಕ್ಕಾಗ್ದೆ ಸಾಕಿರೋಳಗ್ ಮದ್ವೆ ಮಾಡಿದ್ರೆ ಮನ್ಸು ನೋವುತ್ತಾ ಇಲ್ವಾ? ಹಾ, ಯಾಕಾಗಲ್ಲ, ಉರ್ದು ಹೋಗತ್ತೆ. ನನಗೂ ಹಾಗೆ ಉರ್ದೋಗಿ ಜಗಳ ಮಾಡ್ದೆ ಅಷ್ಟೇ. ನನಗ್ ಸಾಕಿರೋ ಮಗಳೇ ಹೆಚ್ಚು, ಈ ಮನೆಯಿಂದ ಹೊರಟೋಗು ಅಂತ ಆಚೆ ಹೋಗು ಅನ್ಬಿಟ್ಟ. ಹೊರಗ್ ಕಳ್ಸದ್ನ? ನೀನ್ ಕೈಲಾಗ್ದೇ ಇರೋಳ್ ತರ ಬಂದ್ಬಿಟ್ಯಾ? ಇನ್ನೇನ್ ಮಾಡ್ಲಿ? ಏನ್ ಮಾಡೋದು ಅಂದ್ರೆ, ಆ ಅನಾಥೆ ದಿಕ್ಕು ಗುರಿ ಇಲ್ದಿರೋಳ್ನ ಆಚೆ ಕಳಿಸ್ಬೇಕಿತ್ತು. ನಾನಾಗಿದ್ರೆ ಹಾಗೆ ಮಾಡ್ತಿದ್ದೆ. ಅಯ್ಯೋ, ನನ್ ಕತೆ ಹೇಳಿ ನಿಮಗೆ ಆವೇಶ ಬರೋ ಹಾಗೆ ಮಾಡ್ಬಿಟ್ಟೆ. ಇದೇನ್ ಈಗ ಬಂದಿರೋ ಆವೇಶ ಅಲ್ಲಮ್ಮ, ಯಾವಾಗಿಂದನೋ ಇದೆ. ಯಾಕೆ ಅಂದ್ರೆ ನಿನ್ ಮಗ ತಂದಂಗೆ ನನ್ ಮಗ ಕೂಡ ಒಂದ್ ಅನಾಥೆನ ಎತ್ಕೊಂಡ್ ಬಂದಿದ್ದ. ನಾನು ನಿಂತರಾನೇ ಆ ಅನಾಥೆ ಜೊತೆ ಹೇಗೆ ಸಾಕಾಗೋಯ್ತು ನೋಡು. ಅವಳಿಂದ ಇವತ್ತು ನನ್ ಮೊಮ್ಮಗಳು ನನ್ ಜೊತೆ ಇಲ್ದಿರೋ ತರ ಆಯ್ತು. ನಿಧಾನಕ್ ವೈದೇಹಿ ಬಗ್ಗೆ ಹೇಳ್ತಿದ್ದಾಳೆ. ಆದ್ರೆ ನಾನು ನಿಂತರ ಕೈಲಾಗ್ದಿರೋಳ್ ತರ ಕೂತಿಲ್ಲ. ಇಲ್ಲಿರೋಳ್ಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ದೆ. ಆದ್ರೆ ಅದೃಷ್ಟ ಚೆನ್ನಾಗಿತ್ತು, ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ಲು. ಹೌದಾ? ಹಾ ಹೌದು. ನನ್ ಮೊಮ್ಮಗಳು ಸೊಸೆ ಆಗ್ಬೇಕಾಗಿದ್ ಮನೆಗೆ ಅವಳು ಸೊಸೆ ಆಗ್ಬಿಟ್ಲು. ಆ ಹಾಳಾದ ಅನಿಷ್ಟದೋಳು. ಹೇಳ್ಬೇಕು ಅಂದ್ರೆ ಅದೃಷ್ಟವಂತನೇ ಅಲ್ವಾ? ಅನಾಥೆ ಬಂದು ದೊಡ್ಡ ಮನೆ ಸೊಸೆ ಆಗ್ಬಿಟ್ಲು. ಏನ್ ಅದೃಷ್ಟ ಅವಳ ತಲೆ. ನನ್ ಶಾಪ ಅವಳಿಗೆ ತಟ್ಟಿ ಇವಾಗ ಅವಳು ಎಲ್ಲಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನೇ ಅರ್ಥ? ಅವಳು ಅವಳ ಅತ್ತೆ ಮನೇಲೇ ಇದ್ದಾಳೆ. ಇಲ್ ನೋಡು, ನಿಂಗೊಂದ್ ವಿಷಯ ಹೇಳ್ತೀನಿ. ಇಂಥವ್ರ ಜೊತೆ ಎಲ್ಲದಕ್ಕೂ ಗಲಾಟೆ ಮಾಡ್ಬೇಕು, ಅವ್ರನ್ನ ಖುಷಿಯಾಗಿರಕ್ ಬಿಡಬಾರ್ದು. ಈ ವಿಷಯ ಅರ್ಜೆಂಟ್ ಆಗಿ ವೈದೇಹಿಗೆ ಹೇಳ್ಬೇಕು. The number you are trying to call is currently not reachable. ಈ ವೈದೇಹಿ ಫೋನ್ಗೆ ಏನಾಯ್ತು? ಸರಿ, ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಹೇಳ್ತೀನಿ. ಹಲೋ ಮೇಡಮ್, ಇಲ್ಲಿಗೆ ದಶರಥ ರಾಮ್ ಅವ್ರು ಬಂದಿದ್ದಾರೆ. ಹೌದಾ? ಅವ್ರು ಯಾಕೆ ಬಂದ್ರು? ಆ ಮುದ್ಕಿ ಸರ ಮಾರಿದ್ರಲ್ಲ, ಅದನ್ ಕೊಂಡ್ಕೊಳಕ್ ಬಂದಿದಾರಂತೆ. ನಿಜನಾ? ನಿಜ ಮೇಡಮ್. ಒಂದ್ ರೀತಿಲಿ ಇದು ಒಳ್ಳೇದೆ. ಆ ಸರ ದಶರಥ ರಾಮ ಅವ್ರ ಹತ್ರ ಇದ್ರೆ ವೈದೇಹಿ ಹತ್ರ ಇದ್ದಂಗೆ. ಈಗ ಸರ ವೈದೇಹಿದು ಅಂತ ಹೇಳಿ ಅವಳು ಅನಾಥೆ ಅಲ್ಲ, ದೊಡ್ಡ ಮನೆ ಹುಡುಗಿ. ಆ ಸರದ ಸಹಾಯದಿಂದ ಅವ್ರ ಮನೆಯವ್ರು ಯಾರು ಅಂತ ತಿಳ್ಕೋಬೇಕು. ಆಗ ಕೌಸಲ್ಯ ದೇವಿ ವೈದೇಹಿನ ಸೊಸೆಯಾಗಿ ಒಪ್ಕೋತಾಳೆ. ಈಗ್ಲೇ ಹೋಗಿ ಅವ್ರಿಗೆಲ್ಲ ಹೇಳ್ಬಿಡ್ಬೇಕು. ಮೇಡಮ್ ಮೇಡಮ್ ಬರ್ತಿದ್ದೀನಿ. ನಿಮ್ಗೆ ಇನ್ನೊಂದು ಲಡ್ಡು ಬೇಕಣ್ಣ? ಅಯ್ಯಯ್ಯೋ, ಮುತ್ತು ಕೊಟ್ಬಿಟ್ನಲ್ಲ ಬಾವಾ. ನನ್ಗೇನಾದ್ರೂ ಇಸ್ಕೊಂಡ್ರೆ ವಾಪಸ್ ಕೊಡೋದು ಅಭ್ಯಾಸ. ಅದು ಮುತ್ತನ್ನೋ ವಿಷಯ ಮರ್ತೋಗಿ ಕೊಟ್ಬಿಟ್ಟೆ. ಸಾರಿ ಬಾವಾ. ಅಷ್ಟಕ್ಕೂ ವೈದೇಹಿ ಏನು ಅನ್ಕೊಳಲ್ಲ, ತಾಳಿ ಕಟ್ಟಿದ್ದೀರಾ ಅಲ್ವಾ?
ಎಂತ ದೊಡ್ಡ ಅವಘಡ ತಪ್ತು ಅಮ್ಮವ್ರೆ. ಏಯ್, ಕೆಳಗ್ ಬಿದ್ದು ಮೂಗ್ ಹೊಡ್ಕೊಂಡಿದೀನಿ, ಈ ತರ ಎಲ್ಲ ಮಾತಾಡ್ತೀಯ ನೀನು? ಕೆಳಗ್ ಬಿದ್ದಿದ್ದಕ್ಕೆ ಮೂಗು ಮತ್ತೆ ಹಣೆಗೆ ಏಟ್ಬಿತ್ತಷ್ಟೇ. ಅದೇ ಮಂಚದ ಮೇಲೆ ಹಾಗೆ ಇದ್ದಿದ್ರೆ ನನ್ನ ಹಣೆ ನಿಮ್ಮ ಹಣೆಗೆ ತಾಕ್ತಿತ್ತು. ಆಗ ಏನಾಗ್ತಿತ್ತು ನೀವೇ ಯೋಚಿಸಿ. ಅದೇನೇ ಆದ್ರೂ ನೀವು ಅದೃಷ್ಟವಂತರು. ದೇವ್ರ ದಯೆ ಏನು ಆಗ್ಲಿಲ್ಲ. ನೀನು ಅದೃಷ್ಟವಂತೇನೆ. ಮುತ್ತುಗೋಸ್ಕರ ಪ್ಲಾನ್ ಮಾಡಿ ಮೂಗು ಗುದಿಸ್ಕೊಂಡಿದ್ಯಲ್ಲ, ತುಂಬಾ ಅದೃಷ್ಟವಂತೆ ನೀನು. ನೋಡಿದ್ಯಾ, ನೀನ್ ಪ್ಲಾನ್ ಮಾಡಿದ್ರು ಮುದ್ ಸಿಕ್ಲಿಲ್ಲ, ನಾನ್ ಪ್ಲಾನ್ ಮಾಡದೆ ಹೋದ್ರು ಮುದ್ ಸಿಕ್ತು. ಇದನ್ನೇ ಹಣೆ ಬರಹ ಅನ್ನೋದು. ಅದು ಬಾವಂಗೂ ನನಗೂ ಬರ್ದಿತ್ತೇನೋ. ಈಗ ನಿನ್ ಬಾಯಿ ಮುಚ್ಕೊಂಡು ಮನೆಯಿಂದ ಹೋದ್ರೆ ಒಳ್ಳೇದು. ಚೆನ್ನಾಗಿದ್ದೀರಾ? ನೀನಾ? ಈ ಇವೆಂಟ್ ಕೂಡ ನೀನೇ ಮಾಡ್ತಿದ್ಯಾ? ಹೌದು ಮೇಡಮ್. ಇದನ್ನಾದ್ರೂ ಸರಿಯಾಗಿ ಮಾಡ್ತಿದ್ಯಾ ಇಲ್ಲ ನಮ್ಮನೆ ಮದ್ವೆ ಮಾಡ್ದ ಹಾಗೇನಾ? ಅಯ್ಯೋ, ಅದ್ಯಾಕ್ ಹಾಗಂತಿದ್ದೀರಾ? ನಾನ್ ಯಾವ ಫಂಕ್ಷನ್ ಮಾಡಿದ್ರು ಚೆನ್ನಾಗೇ ಮಾಡ್ತೀನಿ. ರಿಸಲ್ಟ್ ಯಾವಾಗ್ಲೂ ಅಲ್ಲಿಗೆ ತಕ್ಕನಂಗಿರುತ್ತೆ. ಅದೆಲ್ಲ ಬಿಡಿ, ಆ ಸರನ ತಗೊಂಡ್ರ ಇಲ್ವಾ? ಯಾವ ಸರ? ಅದೇ ಸರ್, ಈಗ ಸೇಟು ಹತ್ರ ನೀವ್ ತಗೊಳಕ್ ಬಂದಿರೋ ಸರ. ಅದ್ರ ಬಗ್ಗೆ ನಿನಗ್ಯಾಕೆ? ನೀನು ಫಂಕ್ಷನ್ ಮಾಡ್ಸಕ್ ಬಂದಿದ್ಯಾ ಇಲ್ಲ ಅಂದ್ರೆ ಯಾರು ಯಾತಕ್ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ಹಾಗಲ್ಲ ಮೇಡಮ್, ಅಷ್ಟಕ್ಕೂ ಆ ಸರ ಯಾರ್ದಾದ್ರೆ ನಿನಗೇನು? ಸಂಬಂಧ ಇಲ್ದೇ ಇರೋ ವಿಷಯದಲ್ಲಿ ಯಾಕೆ ಮೂಗ್ ತೋರಿಸ್ತೀಯಾ? ಯಾವ ಮ್ಯಾಗಿ? ಇವಳನ್ ಬಿಟ್ಟು ಬೇರೆ ಯಾರು ಇವೆಂಟ್ ಪ್ರೋಗ್ರಾಮರ್ ಸಿಗ್ಲಿಲ್ವಾ ನಿಮ್ಗೆ? ಬಂದಿರೋ ಕೆಲಸ ಮಾಡೋದನ್ನ ಬಿಟ್ಟು ಏನೇನೋ ಕೇಳ್ತಾ ಇದ್ದಾಳೆ. ಹಾಗಲ್ಲ ಮೇಡಮ್, ಹೇಳೋದನ್ ಮ್ಯಾಗಿ, ಮೊದ್ಲಿನಿಂದ ಹೋಗ್ತೀಯೋ ಇಲ್ಲೋ? ನೀನ್ ಜಾಸ್ತಿ ಮಾತಾಡಿದ್ರೆ ನ್ಯೂಸೆನ್ಸ್ ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ತೀನಿ. ಅಲ್ಲಿ ಗೆಸ್ಟ್ಗಳು ಬರ್ತಾ ಇದ್ದಾರೆ, ರಿಸೀವ್ ಮಾಡು. ಜಾವೋ, ಹೋಗು. ಮಾಫ್ ಕರ್ ದೀಜಿಯೇ. ಪರವಾಗಿಲ್ಲ ಬಿಡಿ. ದಶರಥ ರಾಮ ಯಾಕೆ ಇಲ್ಲಿ ಬಂದಿದ್ದಾರೆ? ಏನಾದ್ರೂ ನಾನು ಅವ್ರ ಕಣ್ಣಿಗೆ ಬಿದ್ರೆ ಅಷ್ಟೇ. ಇವಳಿಗೂ ಅವ್ರಿಗೂ ಲಿಂಕ್ ಏನು? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾರೆ? ಏಯ್, ಆ ದಶರಥ ರಾಮ ಇಲ್ಲೇ ಇದ್ದಾನೆ. ಇವಳು ಯಾರು? ದಶರಥ ರಾಮಗೆ ಇಷ್ಟೊಂದು ಹೆದರ್ಕೋತಿದ್ದಾಳೆ. ಹಲೋ, ಏಯ್, ಬಂದ್ರು, ಬನ್ನಿ. ದಶರಥ ರಾಮ ಕೌಸಲ್ಯ ಕಣ್ಣಿಗೆ ನಾವು ಕಾಣಿಸ್ಕೋಬಾರ್ದು. ಅವರಿಬ್ರು ಹೋಗೋವರೆಗೂ ನಾವಿಲ್ಲೇ ಇರ್ಬೇಕು. ಯಾಕೆ ಮೇಡಮ್, ದಶರಥ ರಾಮ ಅಂದ್ರೆ ಅಷ್ಟೊಂದು ಹೆದರ್ಕೋತೀರಾ? ಮೊನ್ನೆ ಅನ್ಕೊಂಡ ಹಾಗೆ ನನ್ ಮಗಳು ಮದ್ವೆ ದಶರಥ ರಾಮನ್ ಮಗನ್ ಜೊತೆ ಆಗಿದ್ದಿದ್ರೆ
ಇವತ್ತು ಅವ್ರು ನನ್ನನ್ನ ನೋಡಿ ಭಯ ಪಡ್ತಾ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅವಳು ಯಾರೋ ಜಾನ್ಕಿ ಬಂದು ನಾನ್ ಸೋದ್ರ ಸೊಸೆ ಅಂತ ಹೇಳಿದ್ಲು. ಅವಳಿಂದ ನಾನು ಅನ್ಕೊಂಡಿದ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಅರ್ಥ ಆಯ್ತು. ಇವಳು ಆ ಶ್ರವಂತಿಗೆ ಅಮ್ಮ ಅನ್ಸುತ್ತೆ. ಮಗಳನ್ನ ಕಳ್ಸೊಸೆ ತರ ಕಳ್ಸ್ಕೊಟ್ಟಿದ್ದಾಳೆ. ಮೇಡಮ್, ನಿಮ್ಮ ಮಗಳು ಸೋದ್ರ ಸೊಸೆ ಅಲ್ಲ ಅಲ್ವಾ? ಅವಳೇ ಸೋದ್ರ ಸೊಸೆ ಇರ್ಬೋದೇನೋ. ಜಾನಕಿ ಸೋದ್ರ ಸೊಸೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೋದ್ರ ಸೊಸೆ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ಗೊತ್ತಾ? ಯಾರು ಹೇಳೆ? ಟೆನ್ಷನ್ ಅಲ್ಲಿ ಸತ್ ಹೋಗ್ತಾ ಇದ್ದೀನಿ, ಬೇಗ ಹೇಳೆ. ಯಾರು ಮೇಡಮ್? ವೈದೇಹಿ. ವೈದೇಹಿನ? ವೈದೇಹಿ ದಶರಥ ರಾಮಂಗೆ ನಿಜವಾದ ಸೋದರ ಸೊಸೆನ? ಏನ್ ಹೇಳ್ತಿದ್ದೀರಾ ಮೇಡಮ್ ನೀವು? ವೈದೇಹಿ ಸೋದ್ರ ಸೊಸೆನಾ? ಹೌದು. ಆ ವಿಷಯ ಗೊತ್ತಾಗಿ ನನ್ ಮಗಳಿಗೆ ಅಡ್ಡವಾಗಿರೋ ಅವಳನ್ನ ಬೆಟ್ಟದಿಂದ ತಳ್ಳಿ ಸಾಯಿಸಿದ್ರೆ ಇವಳು ಯಾರೋ ಹೊಸ್ತಾಗಿ ಸೋದ್ರ ಸೊಸೆ ಅಂತ ಬಂದಿದ್ದಾಳೆ. ಹೊಸ್ದಾಗ್ ಬರೋದೇನೆ, ಬಂದಿರೋದು ವೈದೇಹಿನೇ. ರೂಪ ಬದಲಾಗಿದೆ ಅಷ್ಟೆ. ಅಂದ್ರೆ ಅವಳೇ ಸೋದರ ಸೊಸೆ ಅಂತ ಗೊತ್ತಿಲ್ಲದೆ ವೈದೇಹಿ ಅವಳ ಸ್ಥಾನದಲ್ಲೇ ಅವಳು ನಟಿಸ್ತಾ ಇದ್ದಾಳೆ. ರಂಗ ರಂಗ ರಂಗ, ಏನ್ ಬೇಕು ಬಾವಾ? ಏನಿಲ್ಲ ಬಿಡಮ್ಮ. ಪರವಾಗಿಲ್ಲ ಹೇಳಿ. ರಂಗನ ಬರಕ್ ಹೇಳ್ತೀಯಾ? ಕಾಲಿಗೆ ಎಣ್ಣೆ ಹಚ್ಚ. ರಂಗ ಆಚೆ ಹೋಗಿದ್ದಾನೆ ಅನ್ಸತ್ತೆ, ನಾನೇ ಹಚ್ತೀನಿ. ನೀನ್ ಯಾಕಮ್ಮ ಜಾನಕಿ? ರಂಗ ಬಂದು ಹಚ್ತಾನ್ ಬಿಡು. ಇಷ್ಟಕ್ಕೆಲ್ಲ ರಂಗ ಬರೋವರೆಗೂ ಕಾಯೋದ್ ಯಾಕೆ? ನಾನೇ ಹಚ್ತೀನಿ ಬಿಡಿ ಬಾವಾ. ಇಲ್ಲಮ್ಮ, ಬೇಡ ಅಂತ ಹೇಳಿದ್ನಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ ಬಾವಾ. ದೊಡ್ಡವ್ರಿಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅಷ್ಟಕ್ಕೂ ಎಣ್ಣೆ ಎಲ್ಲಿದೆ? ನಾನ್ ಸ್ವಲ್ಪ ದಿನಗಳು ಆಶ್ರಮದಲ್ಲಿದ್ದೆ ಅಲ್ವಾ ಬಾವಾ? ಅಲ್ಲಿದ್ದಿದ್ ಸ್ವಾಮೀಜಿ ಒಳ್ಳೆ ಆಯುರ್ವೇದದ ವೈದ್ಯರು. ಪ್ರಾಣ ಹೋಗೋ ಪರಿಸ್ಥಿತಿಲಿರೋರ್ನು ಕೂಡ ಬದುಕಿಸ್ತಾರೆ. ಅವ್ರ ಹತ್ರ ಕರ್ಕೊಂಡು ಹೋದ್ರೆ ನಿಮ್ಗೆ ಗುಣ ಆಗ್ಬಿಡತ್ತೆ ಅಂತ ಅನ್ಸತ್ತೆ. ಅತ್ತೆ ಮಾವನ್ ಜೊತೆ ಮಾತಾಡಿ ಒಂದ್ಸಲ ಅಲ್ಲಿಗೆ ಹೋಗ್ ಬರೋಣ. ಯಾಕೆ ಹೋಗೋದು ಬರೋದು ಮಾಡ್ತೀಯಾ? ಕುತ್ಕೋ ಕುತ್ಕೋ ಕುತ್ಕೋ, ಇಟ್ಸ್ ಓಕೆ. ಸರಿ, ನೀನ್ ಹೇಳ್ದಾಗ ಅಲ್ಲಿಗೆ ಹೋಗೋದು ಬರೋದು ಟೈಮ್ ವೇಸ್ಟ್ ಗೊತ್ತಾ? ದುಡ್ಡು ಕೂಡ ವೇಸ್ಟ್. ಅದಾಗಿರ್ಲಿ ಬಿಡು. ನನ್ ಗಂಡನ್ ಕಾಲ್ ಮೇಲೆ ನಿನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇದೆ? ಇಂಟ್ರೆಸ್ಟ್ ಅಂದ್ರೆ ಏನಕ್ಕ? ಯಾವಾಗ್ಲೂ ಹಾಗೆ ಆತರ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡಿದ್ರೆ ಬೇಜಾರಾಗತ್ತಲ್ವಾ? ಅವರು ಓಡಾಡೋದು ನೋಡಕ್ ನಿಮಗೆ ಆಸೆ ಇಲ್ವಾ? ಅಷ್ಟೇನಾ? ಇಲ್ಲ ಅಂದ್ರೆ ಸ್ಪೆಷಲ್ ಇಂಟ್ರೆಸ್ಟ್ ಏನಾದ್ರೂ ಇದ್ಯಾ? ಹೇಳು. ಉರ್ಮಿಳಾ, ಲಕ್ಕಿ, ಒಂದ್ ನಿಮಿಷ ಇರಿ. ನಿಮಗ್ ಚೆನ್ನಾಗನ್ಸುತ್ತೆ. ನಾನ್ ಮಾತಾಡ್ತಿದ್ದೀನಲ್ಲ, ನನ್ನ ಮಾತಾಡಕ್ ಬಿಡಿ.
ಸೋದರ ಸೊಸೆ ಅಂತ ಹೇಳ್ಕೊಂಡ್ ಬಂದ್ಯಲ್ಲ, ನೀನ್ ನಿಜವಾಗ್ಲೂ ಸೋದರ ಸೊಸೆನೇ ಆಗಿದ್ರೆ ದೇವಾಂಚನ್ ಹೇಗ್ ಬುಟ್ಟಿಗ್ ಬೀಳಿಸ್ಕೋಬೇಕು ಅದನ್ನ ನೋಡ್ಕೋ. ಎಲ್ಲೇನ್ ಎಷ್ಟೇ ಪ್ರಯತ್ನ ಪಟ್ರು ನೋ ಯೂಸ್, ಪ್ರಯೋಜನನೇ ಇಲ್ಲ. ಉರ್ಮಿಳಾ, ನೀನೇನ್ ಹುಚ್ಚಿಡ್ದಿದ್ಯಾ? ಏನ್ ಮಾತಾಡ್ತಾ ಇದ್ಯಾ? ನಾನೇನ್ ಹೇಳ್ದೆ ಲಕ್ಕಿ, ಅಷ್ಟ್ರಲ್ಲೇ ನೀವು ಅವಳು. ಉರ್ಮಿಳಾ, ನಾನ್ ಹೇಗೋ ನನ್ನ ಆಸೆನ್ ಸಾಯಿಸ್ಕೊಂಡ್ ಬದುಕ್ತಿದೀನಿ, ಅನಾವಶ್ಯಕವಾಗಿ ಈ ಹುಡುಗಿ ಎಲ್ಲ ಆಸೆ ಬೆಳೆಸ್ಕೋತಾಳೋ ಅಂತ ವಾರ್ನ್ ಮಾಡ್ತಾ ಇದೀನಿ. ದಟ್ಸ್ ಆಲ್. ಅಕ್ಕ, ಬೇರೆಯವ್ರ ಮೇಲೆ ನಿಮಗಿರೋ ದೃಷ್ಟಿ ನಿಮ್ ಬದುಕಿನ ಮೇಲೆ ನಿಮಗಿದ್ದಿದ್ರೆ ನಿಮ್ ಆಸೆಗಳನ್ನ ನೀವು ಕೊಲ್ಲೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಒಂದು ಸಲ ಬಾವನ್ ಕಾಲ್ಗೆ ಎಣ್ಣೆ ಹಚ್ಚಿ ನೋಡಿ, ಹೋಗಿರೋ ಆಸೆಗಳು ಮತ್ತೆ ರೆಕ್ಕೆ ಕಟ್ಕೊಂಡು ಬಂದೇ ಬರತ್ತೆ. ಏಯ್, ಹಿಡ್ಕೊಳ್ರ ಅವಳನ್ನ, ಗಾಡಿಗೆ ಹಾಕೊಳ್ಳಿ. ಕರ್ಕೊಂಡು ಹೋಗಿ, ಹಿಡ್ಕೊಳ್ಳಿ ಅವಳನ್ನ, ಬಿಡ್ಬೇಡಿ ಅವಳನ್ನ. ಎಲ್ಲಿಗೆ ಹೋಗ್ತೀಯಾ? ಇಳಿಯ, ಇಳಿಯ. ಇಳಿಯ ಕೆಳಗೆ. ಏಯ್, ಏಯ್. ಏಯ್, ಹುಷಾರಾಗಿ ಹಿಡ್ಕೊಳ್ಳಿ, ನೋಡೋಕ್ ಬಿಡ್ಬೇಡಿ. ನಾವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ದಶರಥ ರಾಮಂಗ್ ಹೇಳ್ತೀನಿ ಅಂದ್ರೆ ಸುಮ್ನೆ ಇರೋಕ್ ನನ್ಗೆ ಹುಚ್ಚ? ಎಳ್ಕೊಂಡ್ ನಡೀರೋ. ಏನ್ ಆಟ ಅನ್ಕೊಂಡಿದ್ಯಾ? ಬೈ ಕಡೆ ನಡಿಯ ಸುಮ್ನೆ ನೀನ್ ನಡಿಯ ಒಳಗೆ ಒಳಗೆ ಅವಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋ. ಎಲ್ಲಿ ಹೋದ್ಲಿ ಮ್ಯಾಗಿ? ಸರ ನನ್ ಸರ, ಅಮ್ಮ ನನ್ ಸರ ನನಗ್ ಸಿಕ್ಬಿಡ್ತು. ನನ್ಗೆ ಮೋಸ ಮಾಡಕ್ ನೋಡ್ತೀನಿ, ಈಗ ನನ್ ಸರ ನನ್ಗೆ ಸಿಕ್ಬಿಡ್ತು ನೋಡು. ಈ ಸರದ ಜೊತೆಗೆ ಸೇಟು ಹತ್ರ 1 ಲಕ್ಷ, ಮ್ಯಾಗಿ ಹತ್ರ 2 ಲಕ್ಷ, ಒಟ್ಟು 3 ಲಕ್ಷ ಲಾಭ. ಏನಪ್ಪ, ಹೊರಡಪ್ಪ ಹೊರಡು. ಏಯ್ ಏಯ್, ಈ ಫೋಟೋದಲ್ಲಿರೋಳ್ನ ನೀನ್ ಸಾಯಿಸಿದ್ಯಾ? ಸಾಯಿಸ್ಬಿಟ್ಟೆ. ಮತ್ತೆ ಈ ಹುಡುಗಿನ? ಸಾಯಿಸ್ಬಿಟ್ಟೆ. ಏಯ್, ಸರಿಯಾಗಿ ನೋಡಿ ಹೇಳೋ. ಫೋನಲ್ಲಿ ಫೋಟೋ ಇದ್ರೆ ಅವ್ರ ಕತೆ ಮುಗ್ದಂಗೆ. ಇವಳನ್ನು ಮುಗಿಸಿದೀನಿ. ರಾಮ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅನಾಥೆ ಅಂತ ಫೀಲ್ ಆಗಿಲ್ಲ. ಆದ್ರೆ ಮೊದಲನೇ ಸಲ ಈ ಮನೆಯಲ್ಲಿ ನಮ್ಮತ್ತೆ ನನಗೆ ನಾನು ಅನಾಥೆ ಅಂತ ನೆನಪು ಮಾಡಿಸ್ಬಿಟ್ರು. ಇವಾಗ ನಾನು ಈ ಮನೆ ಸೊಸೆ ಆಗ್ಬೇಕು ಅಂದ್ರೆ, ನಾನು ಅವರು ಸಂತೋಷವಾಗಿರ್ಬೇಕು ಅಂತಂದ್ರೆ ನನ್ನ ಹುಟ್ಟಿನ ರಹಸ್ಯ ಏನು ಅಂತ ನಂಗೆ ಗೊತ್ತಾಗ್ಬೇಕು. ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಆಶೀರ್ವಾದ ಮಾಡು.
ಹುಟ್ಟೆ ನನ್ ಸಾವೇ ಕಾರಣ ಅಂತ ಹೇಳ್ತಿರೋ ನಿನಗೆ ನನ್ ತಂದೆ ತಾಯಿ ಬಗ್ಗೆ ಗೊತ್ತೇ ಇರುತ್ತೆ ಅಲ್ವಾ? ಅದನ್ನ ತಿಳ್ಕೊಳ್ಳೋದಕ್ಕೇನೆ ನಿನಗೋಸ್ಕರ ಬರ್ತಾ ಇದ್ದೀನಿ. ನೀನನ್ನ ಸಾಯಿಸ್ಬೇಕು ಅಂತ ಇದ್ಯಾ, ಅದ್ ನನಗ್ ಗೊತ್ತು. ನಿನ್ ಹಿಂದೆ ಬೀಳೋದೆ ದೊಡ್ಡ ತೊಂದ್ರೆ ಅಂತಾನೂ ಗೊತ್ತು. ಆದ್ರೂ ಸರಿ, ನಿನ್ನನ್ನ ಹುಡ್ಕೊಂಡ್ ಬರ್ತೀನಿ. ನನ್ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನನ್ ಮೇಲೆ ಅತ್ತೆಗಿರೋ ದ್ವೇಷನ ದೂರ ಮಾಡಿ ಮತ್ತೆ ಸೊಸೆ ಸ್ಥಾನನ ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೀನಿ. ಎಲ್ಲ ಪಾತಾಳದಲ್ಲಿ ಬಿದ್ಲಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಪೊಲೀಸಿಗೆ ಹೇಗೆ ಗೊತ್ತಾಯ್ತು? ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟ್ರೆ? ಹೌದು ಸರ್, ಯಾರೋ ಬೇಕು ಅಂತ ಗೊತ್ತಿರೋರೇ ಮಾಡಿರೋದು. ನೋ, ನೋ ಇನ್ಸ್ಪೆಕ್ಟರ್, ನೋ, ನಾನ್ ನಂಬಲ್ಲ. ನನ್ ವೈದೇಹಿ ಇನ್ನೂ ಬದುಕಿದ್ದಾಳೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಬೇರೆ ಕೇಸಲ್ಲಿ ಇಂಟ್ರೋಗೇಟ್ ಮಾಡಬೇಕಾದ್ರೆ ವಿಷಯ ಗೊತ್ತಾಯ್ತು. ಯಾರೋ ದುಡ್ಡು ಕೊಟ್ಟು ಕ್ರಿಮಿನಲ್ ಕೈಯಲ್ಲಿ ಕೊಲೆ ಮಾಡಿಸಿದ್ದಾರೆ. ಅತ್ತೆ, ಅದನ್ನೆಲ್ಲ ಪೊಲೀಸವ್ರು ನೋಡ್ಕೋತಾರೆ. ದಯವಿಟ್ಟು ಅದನ್ನ ಮನೆ ತನಕ ತರಕ್ ಹೋಗ್ಬೇಡಿ. ದೇವಾಂಶ್ ನೋಡಿದ್ರೆ ಅದನ್ನ ಸಹಿಸ್ಕೊಳಲ್ಲ. ವೈದೇಹಿ ಸತ್ತು ಹೋಗಿದ್ದಾಳೆ ಅನ್ನೋ ವಿಷಯನ ಅವ್ನು ನಮ್ದೇ ಇರೋದಕ್ಕೆ ಸರಿ ಹೋಗಿದೆ. ಇಲ್ಲ ಅಂತಂದ್ರೆ ಏನಾಗ್ತಾ ಇತ್ತೋ ಏನೋ, ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ದುಡ್ಡು ಯಜಮಾನ್ರೆ, ದುಡ್ಡು ಯಜಮಾನ್ರೆ, ಅಮ್ಮೋರೆ, ಅಲ್ಲಿ ಅಲ್ಲಿ ದೇವಂಶಣ, ದೇವಂಶಣ, ಏನಾಯ್ತು ರಂಗ? ಹೇಳು, ಏನಾಯ್ತು? ದೊಡ್ಡ ಯಜಮಾನ್ರೆ, ಅಲ್ಲಿ ದೇವಂಶಣ ವಿಷ ಕುಡಿದ್ಬಿಟ್ಟಿದ್ದಾರೆ. ದೊಡ್ಡ ಯಜಮಾನ್ರೆ, ದೇವಾಂಶ್, ಕಣ್ಬಿಡೋ. ಲೇ ಮುಟ್ಟಾಳ, ಕೆಲ್ಸಕ್ ಬಾರ್ದವನೆ, ನೋಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ನೋಡ್ ಅವ್ರ ಮೇಲೆ ನೀರ್ ಹೆಂಗ್ ಚೆಲ್ಲಿದ್ಯಾ ಅಂತ. ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಏಯ್ ಹೋಗ.
ಇದೇನು ಇವ್ನೆಲ್ಲ ಹೊರಟೋದ ಈಗ? ಕಂದ ದೇವ ಯಾಕೋ ದೇವಾಂಶ್ ಎದ್ದೇಳಪ್ಪ. ಮದ್ವೆ ಟೈಮಲ್ಲೇ ವಿಷದ ಬಾಟ್ಲು ಹಿಡ್ಕೊಂಡು ಓಡಾಡ್ತಿದ್ರು ಅಣ್ಣ. ಜಾನಕಿ ಅಮ್ಮವ್ರು ಕಿತ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಆಗ್ಲಿಲ್ಲ. ಮದ್ವೆ ನಿಂತೋಯ್ತಲ್ಲ, ಅವ್ರೇನು ಮಾಡ್ಕೊಳ್ಳಲ್ಲ ಅನ್ಕೊಂಡೆ. ಆದ್ರೆ ವೈದೇಹಿ ಅಮ್ಮವ್ರ ಸತ್ ವಿಷಯ ಗೊತ್ತಾದ ತಕ್ಷಣ ಅದೇ ವಿಷಯನ ಕುಡಿದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅತ್ತೆ ಅವ್ರಿಗೆ ಭಾವಂಗೇನಾಯ್ತು ಅತ್ತೆ? ಮಾವ ಮಾವ ಭಾವಂಗೇನಾಗಿದೆ? ಅಜ್ಜಿ ಅಜ್ಜಿ ನೀವಾದ್ರೂ ಹೇಳಿ, ಭಾವಂಗೇನಾಗಿದೆ ಹೇಳಿ ಅಜ್ಜಿ. ನೀವಾದ್ರೂ ಹೇಳಿ ಅಜ್ಜಿ. ವೈದೇಹಿ ಸತ್ತೋದ್ಲು ಅಂತ ಗೊತ್ತಾಗಿ ವಿಷ ಕುಡಿದ್ಬಿಟ್ಟ. ಏನ್ ಮಾತಾಡ್ತಾ ಇದ್ದೀರಾ? ವೈದೇಹಿ ಸಾಯೋದು ಅಂದ್ರೆ ಏನು? ಭಾವ ವಿಷ ತಗೊಳ್ಳೋದು ಅಂದ್ರೆ ಏನು? ವೈದೇಹಿ ಬದುಕೇ ಇದ್ದಾಳೆ, ಆ ವಿಷಯ ಭಾವಂಗೂ ಗೊತ್ತು. ಮತ್ ಯಾಕೆ ಅವ್ರ ವಿಷ ಕುಡಿತಾರೆ? ಏನ್ ನಡೆದಿದೆ, ಏನ್ ನಡೀತು ಅಂತ ಹೇಳಿ, ದಯವಿಟ್ಟು ನನಗೆ ನಿಜ ಹೇಳಿ, ಏನಾಯ್ತು? ಇನ್ನೇನಾಗತ್ತೆ, ಬಾಡಿ ತುಂಬಾ ವಿಷ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಅವ್ರ ವಿಷ ತಗೊಳ್ದೆ ಅದ್ ಹೇಗ್ ವಿಷ ಸ್ಪ್ರೆಡ್ ಆಗತ್ತೆ? ಅಲ್ಲ, ವೈದೇಹಿ ಸತ್ತಿದ್ದಾಳೆ ಅಂದ್ರೆ ಬದುಕಿದ್ದಾಳೆ ಅಂತಿದ್ಯಲ್ಲ? ನೋಡು, ಹೀಗೆ ಭಾವ ಕೂಡ ಅವಳು ಸತ್ತಿಲ್ಲ, ಬದುಕಿದಾಳೆನೋ ಭ್ರಮೆಯಲ್ಲೇ ಇದ್ರು. ಇವತ್ತು ಇನ್ಸ್ಪೆಕ್ಟರ್ ಬಂದು ಅವಳು ಸತ್ ಹೋದ್ಲು ಅಂತ ನಮಗ್ ಹೇಳಿದ್ದಕ್ಕೆ ನಮ್ಮಕ್ಕಾಗ್ದೆ ವಿಷ ಕೊಡ್ತಿರ್ತಾರೆ. ಆದ್ರೂ ಇದಕ್ಕೆಲ್ಲ ಕಾರಣ ನೀನೆ. ಭಾವ ಪಾಯ್ಸನ್ ಬಾಟ್ಲು ಜೋಬಲ್ ಇಟ್ಕೊಂಡು ಓಡಾಡ್ತಿದ್ರು ಅಂತ ಗೊತ್ತಿದ್ರು ನೀನ್ ಆ ವಿಷಯ ಯಾರಿಗೂ ಹೇಳಲಿಲ್ಲ. ನೀನು ಅವತ್ತೇ ಆ ವಿಷಯ ಎಲ್ರಿಗೂ ಹೇಳಿದಿದ್ರೆ ಇವತ್ತು ಈ ತರ ಆಗ್ತಾನೆ ಇರ್ಲಿಲ್ಲ, ಗೊತ್ತಾ? ಇಲ್ಲ, ಭಾವ ವಿಷ ಕುಡ್ದಿಲ್ಲ. ಅಂತ ತಪ್ಪು ಕೆಲ್ಸ ಭಾವ ಯಾವತ್ತೂ ಮಾಡಲ್ಲ. ಬಾಯ್ ಮುಚ್ಚು. ಅವ್ನ್ ವಿಷ ಕೈಲಿ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಿದ್ದು ಹೇಳ್ದೆ ಅವ್ನ್ ಹಾಗ್ ಮಾಡಲ್ಲ ಅಂತ ಸಮರ್ಥಿಸ್ಕೋತಾ ಇದ್ಯಾ? ಅಷ್ಟಕ್ಕೂ ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ವೈದೇಹಿ ಅಂದ್ರೆ ಅವ್ನಿಗೆ ಪ್ರಾಣ ಕಡೆ. ಒಂದ್ ವೇಳೆ ನನ್ ಮಗನ್ಗೇನಾದ್ರೂ ಆದ್ರೆ ಅದಕ್ಕೆ ಕಾರಣ ನೀನೆ. ಏನ್ ಮಾತಾಡ್ತಿದ್ಯಾ ಕೌಸಲ್ಯ? ಏನ್ ಮಾತಾಡ್ತಿದ್ಯಾ? ಹೊರಟೋದ. ಏನಕ್ಕ, ನಿಜಾನಾ? ದೇವಾಂಶ್ ಸತ್ತೋದ ಅಂತ ಹೇಳಿದ ತಕ್ಷಣ ನೀನ್ ಅಳ್ತೀಯ ಅಂತ ನೋಡಿದ್ರೆ ನೀನೇನು ನಿಜಾನಾ ಅಂತ ಅಷ್ಟು ಕ್ಯಾಶುವಲ್ ಆಗಿ ಕೇಳ್ತಿದ್ಯಲ್ಲ. ಅವಳನ್ನ ನೋಡು, ಅವಳು ನೋಡಿದ್ರೆ ತುಂಬಾ ಓವರ್ ಆಗಿ ಅಳ್ತಿದ್ದಾಳೆ. ಏನೋ ತಾಳಿ ಕಟ್ಟಿರೋ ಗಂಡಂಗೆ ಏನೋ ಆಗೋದಂಗೆ. ನಿನ್ನ ನೋಡಿದ್ರೆ ಕಣ್ಣಿಂದ ಒಂದ್ ತೊಟ್ ನೀರು ಬರ್ತಿಲ್ಲ. ನಿನಗೇನೋ ಸಂಬಂಧ ಇಲ್ದಿರೋ ತರ. ನಿಮ್ಮಿಬ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಏನಕ್ಕ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಾನ್ ಅನುಮಾನ ಪಡೋದಲ್ಲ, ಇಲ್ಲಿ ಬೇರೆಯವ್ರಿಗೆ ಅನುಮಾನ ಬರೋಕ್ಕೂ ಮುಂಚೆ ಅವಳು ಬರ್ದೇ ಇದ್ರು ಕಣ್ಣೀರ್ ಹಾಕೋ ತರ ಸ್ವಲ್ಪ ಆಕ್ಟಿಂಗ್ ಮಾಡು.